ಎಲ್ರಿಗೂ ನಮಸ್ಕಾರ. ನಮ್ಮ ಹಿರಿಯರಾದಂತಹ ಸನ್ಮಾನ್ಯ ಸಿ ಟಿ ರವಿ ಅವರಿಗೆ ಸ್ವಲ್ಪ ಮಾಹಿತಿಯ ಕೊರತೆ ಆಗಿದೆ. ಸ್ವಲ್ಪ ಅಲ್ಲ, ಬಹಳ. ನಿನ್ನೆ ವಿಧಾನ ಪರಿಷತ್ನಲ್ಲಿ ಮಾತನಾಡಬೇಕಾದ್ರೆ ಧರ್ಮಸ್ಥಳದಂತಹ ಗ್ರಾಮಾಭಿವೃದ್ಧಿ ಸಂಸ್ಥೆಗೆ ರಕ್ಷಣೆಯನ್ನು ಕೊಡಬೇಕು, ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಸಿ ಟಿ ರವಿ ಅವರು ನಮ್ಮ ಹಿರಿಯರು, ಪಕ್ಷದಲ್ಲಿ ಹಿರಿಯರಾಗಿದ್ದಂಥವರು. ಆನಂತರ ನಾನು ಮೊದಲನೇ ಬಾರಿಗೆ ಅವ್ರ ಜೊತೆಗೆ ಇಂಟರಾಕ್ಷನ್ ಸ್ಟಾರ್ಟ್ ಆಗಿದ್ದು ಪಾದಯಾತ್ರೆಯಲ್ಲಿ. 2004ರಲ್ಲಿ ಒಂದು ಪಾದಯಾತ್ರೆಯನ್ನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಟ್ಕೊಂಡಿದ್ರು. ಚಿಕ್ಕಮಗಳೂರಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆಯನ್ನ ಇಟ್ಕೊಂಡಿದ್ರು. ಆ ಪಾದಯಾತ್ರೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಅವ್ರ ಪಕ್ಷದಲ್ಲಿ ನಮ್ಮ ಹಿರಿಯರು, ಅವರು ಯಾವತ್ತಿಗೂ ಕೂಡ ನಮ್ಮ ಕೆಟ್ಟನ್ನ ಬಯಸಿಲ್ಲ, ನಾವು ಕೂಡ ಅವರಿಗೆ ಕೆಟ್ಟನ್ನ ಯಾವತ್ತಿಗೂ ಕೂಡ ಬಯಸಲಿಲ್ಲ. ಸಿ ಟಿ ರವಿ ಅವ್ರನ್ನ ಯಾವತ್ತಿಗೂ ಕೂಡ ನಾವು ಒಬ್ಬ ಹೋರಾಟಗಾರನಂತಾನೆ ನೋಡಿದೀವಿ. ಅದರಲ್ಲಿನೇ ದತ್ತಪೀಠದ ಹೋರಾಟಗಾರರು, ದತ್ತಪೀಠದ ಒಂದು ಸಾನ್ನಿಧ್ಯಕ್ಕೆ, ಪಾವಿತ್ರ್ಯತೆಗೆ ಧಕ್ಕೆ ಬರಬಾರದು ಅಂತ ಹೇಳಿ ಹೋರಾಟ ಮಾಡಿದಂತ ನಾಯಕರಂತ ಹೇಳಿನೇ ಇಷ್ಟು ವರ್ಷದವರೆಗೆ ನಾವು ಅವ್ರನ್ನ ಹೆಮ್ಮೆಯಿಂತಾನೆ ನೋಡಿದವರು. ಇವತ್ತಿಗೂ ಕೂಡ ನಮಗೆ ಅವ್ರ ಬಗ್ಗೆ ವೈಯಕ್ತಿಕ ಗೌರವ ಇದೆ. ಆದರೆ ಕೆಲವೊಂದಿಷ್ಟು ಮಾಹಿತಿ ಕೊರತೆಯಿಂದ ಪಾಪ ಅವರು ನಿನ್ನೆ ಧರ್ಮಸ್ಥಳದ ಸಂಘಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳಿದ್ದಾರೆ. ಏನು ಮಾಹಿತಿ ಕೊರತೆ ಆಗಿದೆ ಸಿ ಟಿ ರವಿ ಅವರಿಗೆ ಅನ್ನೋದನ್ನ ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ. ನೋಡಿ, ಸಿ ಟಿ ರವಿ ಅವರೇ, ನೀವು ಹೇಳಿದ್ರಲ್ಲ ಅವರು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರಂತ ಹೇಳಿ, ನೀವು ಸ್ವಲ್ಪ ದಾಖಲೆಗಳನ್ನು ತರಿಸ್ಕೋಬೇಕು. ವಿಧಾನ ಪರಿಷತ್ತಿನ ಸದಸ್ಯರಾಗಿ ದಾಖಲೆಗಳನ್ನು ತರಿಸಲಾರ್ದೇನೆ ಸುಮ್ಮನೆ ಹೇಳ್ಬಿಡೋದಲ್ಲ. ಅವರು ಹೌದು, ಅವರು ಮಧ್ಯವರ್ತಿಗಳೇ, ಅವರು ದಲಾಲರು, ಅವರು ಏಜೆಂಟ್ಗಳು. ಏಜೆಂಟ್ರ ಕೆಲಸ ಏನು? ಬ್ಯಾಂಕಿನ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿರ್ತದೆ ಅದೇ ರೇಟ್ ಆಫ್ ಇಂಟ್ರೆಸ್ಟಿಗೆ ಜನರಿಗೆ ಸಾಲವನ್ನ ಕೊಡಿಸುವುದು, ಪಾಸ್ಬುಕ್ ಅನ್ನು ಕೊಡಿಸುವುದು, ಎಟಿಎಂ ಕಾರ್ಡ್ ಕೊಡಿಸುವುದು, ಬ್ಯಾಂಕಿನ ನಿಯಮಗಳನ್ನು ಹೇಳಿಸುವುದು, ಇದು ಮಧ್ಯವರ್ತಿಗಳ ಕೆಲಸ. ಆಮೇಲೆ ಆ ಮಧ್ಯವರ್ತಿ ಕೆಲಸ ಮಾಡಿದ್ದಕ್ಕೆ, ದಲಾಲ್ ಕೆಲಸ ಮಾಡಿದ್ದಕ್ಕೆ ಕಮಿಷನ್ ಸಿಗುತ್ತಲ್ಲ, ಆ ಕಮಿಷನ್ ಬ್ಯಾಂಕ್ ಕೊಡುತ್ತೆ. ಅದನ್ನ RBI ಹೇಳುತ್ತೆ. ಇವ್ರು ಏನ್ ಮಾಡ್ತಾ ಇದ್ದಾರೆ? ಬ್ಯಾಂಕಿನಿಂದನೂ ಕಮಿಷನ್ ತಗೊಳ್ತಾ ಇದ್ದಾರೆ, ಜನರಿಂದನೂ ಸೇವಾ ಶುಲ್ಕ ಅಂತ ತಗೊಳ್ತಾ ಇದ್ದಾರೆ. ಸರ್ಕಾರಕ್ಕೆ ಏನು ಕಟ್ತಾ ಇಲ್ಲ. BC ಟ್ರಸ್ಟ್ ಅಗ್ರಿಮೆಂಟ್ ಇದೆ ನನ್ನ ಹತ್ರ. ದಯವಿಟ್ಟು ಸಿ ಟಿ ರವಿ ಅವರೇ ತಮಗೆ ಕಳಿಸ್ಕೊಡ್ತೇನೆ. ಮಾಹಿತಿ ಕೊರತೆ ಇದೆ, ತಮಗೆ ಕಳಿಸ್ಕೊಡ್ತೀನಿ. ಏಕಾಏಕಿ ವಿಧಾನ ಪರಿಷತ್ನಲ್ಲಿ ಖುಷಿ ಪಡಿಸೋದಕ್ಕೆ ಹೇಳೋದಲ್ಲ. BC ಟ್ರಸ್ಟ್ ಅಗ್ರಿಮೆಂಟ್ ಕಳಿಸ್ಕೊಡ್ತೀನಿ ತಮಗೆ. ತಾವು ಓದಿ, ಏನಿದೆ ಒಂದು ಟ್ರಸ್ಟ್ ಏನ್ ಮಾಡಬೇಕು ಅನ್ನೋದನ್ನ ಓದಿ. ಅವ್ರದೇ ಅದು ಬೆಳ್ತಂಗಡಿಯಲ್ಲಿ ರಿಜಿಸ್ಟರ್ ಆದಂತಹ ಸನ್ಮಾನ್ಯ ವೀರೇಂದ್ರ ಜೈನ್ ಅವರೇ ಸೈನ್ ಹಾಕಿದಂತಹ BC ಟ್ರಸ್ಟ್ ಇದೆ, ಕಳಿಸ್ಕೊಡ್ತೀನಿ. ಒಂದು BC ಟ್ರಸ್ಟಿನ ಜವಾಬ್ದಾರಿ ಏನೇನು ಅಂತ ಹೇಳಿ. ಮಧ್ಯವರ್ತಿಗಳು. ಆನಂತರ ಇವ್ರು ಏನ್ ಮಾಡಿದ್ದಾರೆ ಗೊತ್ತಾ ಸಿ ಟಿ ರವಿ ಅವರೇ? ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು SHGಗಳನ್ನ ಇವರೇ ಒಂದಿಷ್ಟು ಸಂಘಗಳ ಪಾಪ ಜನರಿಗೆ ಗೊತ್ತಿರುವುದಿಲ್ಲ. ಸಂಘ ಹೇಗೆ ರಚನೆ ಮಾಡಬೇಕು ಏನು ಅಂತ ಹೇಳಿ ದುಡಿಯುವ ವರ್ಗ ಅದು. ಅದರಲ್ಲಿ ನಿಮ್ಮ ಚಿಕ್ಕಮಗಳೂರು ಕೂಡ ಇದೆ. ನಿಮ್ಮ ಕ್ಷೇತ್ರದಲ್ಲಿ ಕೂಡ ಅನೇಕ ನೊಂದಂತವರು ನಮಗೆ ಫೋನ್ ಮಾಡ್ತಾರೆ. ಅಲ್ಲಿಯೂ ಕೂಡ ನಾವು ಅಟೆಂಡ್ ಮಾಡಿದೀವಿ. ಅನೇಕ ಕೇಸ್ಗಳನ್ನ ಸೌಜನ್ಯ ಹೋರಾಟಗಾರರು ಅಟೆಂಡ್ ಮಾಡಿದ್ದಾರೆ. ನಿಮ್ಮದೇ ಚಿಕ್ಕಮಗಳೂರು ಮತಕ್ಷೇತ್ರದಲ್ಲಿ ಏನ್ ಮಾಡಿದ್ದಾರೆ ಗೊತ್ತಾ? ಇವರು ಈ ಸ್ವಸಹಾಯ ಗುಂಪುಗಳನ್ನ ಮಾಡಿ ಪ್ರತಿಯೊಂದಕ್ಕೂ ಕೂಡ ಬ್ಯಾಂಕ್ ಅಕೌಂಟ್ ಅನ್ನ ಮಾಡಿಸಲೇಬೇಕು. ಅಂದ್ರೆ ಬ್ಯಾಂಕಿನಿಂದ ಲೋನ್ ತಗೋಬೇಕು ಅಂದ್ರೆ ಮಾಡಿಸಲೇಬೇಕು. ಮಾಡಿಸಿದ್ರೆ SHG ಅಂತಿಲ್ಲ. ಯಾವಾಗ ಲೋನ್ ತಗೊಳ್ತಾರೆ ಸೊ ಮಾಡಿಸ್ಬೇಕು. ಆದ್ರೆ ಈ 420ಗಳು ನೀವು ರಕ್ಷಣೆ ಕೊಡಬೇಕು ಅವ್ರಿಗಂತ ಹೇಳಿದ್ರಲ್ಲ, ಏನ್ ಮಾಡಿದ್ದಾರೆ ಗೊತ್ತಾ? ಈ ರಾಜ್ಯದಲ್ಲಿ ಸುಮಾರು 6,50,000 ಸಂಘಕ್ಕಿಂತಲೂ ಜಾಸ್ತಿ ಇದೆ. ಒಂದು ಫಿಗರ್ ಇದೆ, 6,41,471 ಸಂಘ ನಿನ್ನೆವರೆಗೆ. ಅಂದ್ರೆ ಹಳೆ ಫಿಗರ್ ತೋರಿಸ್ತಾರೆ. ನಮ್ಮ ಹೋರಾಟದಿಂದ ಆಲ್ಮೋಸ್ಟ್ 1,15,000 ನಿಂತಿದೆ. ಇವ್ರು ಏನ್ ಮಾಡಿದ್ದಾರೆ ಸಿ ಟಿ ರವಿ ಅವರೇ? ಆ ಸಂಘಗಳ ಸದಸ್ಯರು ಇರ್ತಾರಲ್ಲ, ಅವರಿಗೆ ನಂಬಿಕೆ ದ್ರೋಹ ಮಾಡಿ ಒಂದು ಸೈ ತಗೊಂಡ್ಬಿಟ್ಟಿದ್ದಾರೆ. ನೋಡಿ, ನಿಮಗೆ ಸರ್ಕಾರದ ಫೆಸಿಲಿಟಿ ಕೊಡಿಸ್ತೀವಿ, ರಾಜ್ಯ ಸರ್ಕಾರದ ಫೆಸಿಲಿಟಿ ದುಡ್ಡು ಕೊಡಿಸ್ತೀವಿ, ಇದಕ್ಕೆ ಸೈನ್ ಹಾಕಿ ಅಂತ ಸೈನ್ ಹಾಕಿಸ್ಕೊಂಡ್ಬಿಟ್ಟು ಸುಮ್ಮನೆ ಒಂದು ಪೇಪರ್ಗೆ. ಆಮೇಲೆ ಮೇಲ್ಗಡೆ ಏನ್ ಬರೆದಿದ್ದಾರೆ ಗೊತ್ತಾ ಸಿ ಟಿ ರವಿ ಅವರೇ? ನಮಗೆ ಸಂಘದ ಸದಸ್ಯರಾದ, ಈ ಸ್ವಸಹಾಯ ಸಂಘದ ಸದಸ್ಯರಾದ ನಾವು ಬ್ಯಾಂಕಿಗೆ ಹೇಳುವುದೇನೆಂದರೆ, ನಮಗೆ
ನಮ್ಮದೇ ಖಾತೆಯಲ್ಲಿ ವ್ಯವಹಾರ ಮಾಡುವ ಹಕ್ಕಿಲ್ಲ. ಎಲ್ಲಾ ಹಕ್ಕನ್ನು ಕೂಡ ನಾವು SKDRDP ಟ್ರಸ್ಟ್, ಅದೇ ಈ ಸಂಘದ ಟ್ರಸ್ಟ್ ಅಂತ ಇದು ಕುಂತಿದಾರಲ್ಲ ಪ್ರಭಾವಿಗಳು, ಅವರಿಗೆ ನಾವು ಕೊಟ್ಬಿಟ್ಟಿದೀವಿ, ನಮಗೆ ಏನು ಅಧಿಕಾರ ಇಲ್ಲ ಅಂತ ಹೇಳಿ ಅವ್ರ ಕಡೆ ಅಂತ ಬರ್ಸ್ಕೊಂಡ್ ಬಿಟ್ಟಿದ್ದಾರೆ. ಅಂದ್ರೆ ಇವ್ರು ಬರೆದಿದ್ದಾರೆ, ಅವ್ರ ಪಾಪ ಬರ್ಯಾಕೂ ಬರಲ್ಲ. ಆಮೇಲೆ ಅವ್ರ ಕೈಯಲ್ಲಿ ಪಾಪ ಎಷ್ಟೋ ಜನ ಅನಕ್ಷರಸ್ಥರಿದ್ದಾರೆ, ಅವ್ರ ಕಡೆ ಹೆಬ್ಬೆಟ್ಟು ಒತ್ತಿಸಿದ್ದಾರೆ. ಅದರ ಡಾಕ್ಯುಮೆಂಟ್ ಕೂಡ ನಾನು ನಿಮ್ಗೆ ಕಳ್ಸಿಕೊಡ್ತೀನಿ. ಈ ಫೇಸ್ಬುಕ್ ಅಲ್ಲಿ ಕೂಡ ಹಾಕ್ತಾ ಇದ್ದೀನಿ, ನಾನು ಮಾತಾಡಿದ ತಕ್ಷಣ ಹಾಕ್ತೀನಿ ಯಾವ ರೀತಿ ಹೆಬ್ಬೆಟ್ಟನ್ನು ಒತ್ತಿಸ್ಕೊಂಡಿದ್ದಾರೆ ಪಾಪ ಅಮಾಯಕರಂತ. ಈ ರಾಜ್ಯದಲ್ಲಿ 6,50,000 ಅಕೌಂಟ್ಗಳಿದೆ. ಸಂಘದ್ದು ಒಂದೊಂದು ಅಕೌಂಟ್ ಅಂತ ಹೇಳಿದ್ರೆ ಮೋರ್ ದನ್ 6,50,000 ಬ್ಯಾಂಕ್ ಅಕೌಂಟ್ಸ್. ಆ ಎಲ್ಲಾ ಅಕೌಂಟ್ ಅನ್ನ ಇವರೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇಡೀ ಜಗತ್ತಲ್ಲಿ ನೋಡಿದೀರಾ ಯಾವ್ದಾದ್ರೂ ಒಂದು ಟ್ರಸ್ಟ್ 6,50,000 ಬ್ಯಾಂಕ್ ಅಕೌಂಟ್ ಅನ್ನ ಮೇಂಟೈನ್ ಮಾಡೋದು? ಸಂಘದ ಸದಸ್ಯರು ಏನು ಮಾಡಕ್ಕಾಗೋದಿಲ್ಲ. ಇವರು ಇದನ್ನ ಕೊಟ್ಬಿಟ್ಟಿದ್ದಾರೆ. ನೀವು ಹೇಳ್ತಿರಲ್ಲ ಇವರು ನೇರವಾಗಿ ಸಾಲ ಕೊಡಿಸ್ತಾ ಇದ್ದಾರೆ ಅಂತ ಹೇಳಿ, ದಯವಿಟ್ಟು ಬ್ಯಾಂಕಿಗೆ ಹೋಗಿ ಸಿಟಿ ರವಿ ಅವರೇ. ಈ ರಾಜ್ಯದ ಯಾವ್ದಾದ್ರೂ ಒಂದು ಬ್ಯಾಂಕಿಗೆ ಸ್ವತಃ ನೀವೇ ಹೋಗಿ ನೇರವಾಗಿ ಒಬ್ಬ ಗ್ರಾಹಕನಿಗೆ, ಸಂಘದ ಸದಸ್ಯನಿಗೆ ಒಬ್ಬ ಇವ್ರು ಹೇಳ್ತಾರೆ 64 ಲಕ್ಷ ಜನ ಸದಸ್ಯರು ಅಂತ ಹೇಳ್ತಾರಲ್ಲ, ಒಬ್ಬ ಸಂಘದ ಸದಸ್ಯನಿಗೆ ನೇರವಾಗಿ ಬ್ಯಾಂಕಿಂದ ಕೊಡಿಸಿದಾರ ಹೆಂಗೆ ಅಂತ ಕೇಳ್ಬಿಡಿ. ಕೊಡಿಸುವ ಫೆಸಿಲಿಟಿ ಇದೆ. ನೀವು ಹೇಳ್ಬೋದು ಬ್ಯಾಂಕ್ನವ್ರು ಕೊಡಲ್ಲ ಅಂತೇಳಿ. RBIನೇ ಹೇಳಿದೆ, ಕೇಂದ್ರ ಸರ್ಕಾರನೇ ಹೇಳಿದೆ. ಆ ನಂತರ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ್ ಅವರ ಅಡಿಯಲ್ಲಿ ನಾವು, ನಿಮಗೂ ಇನ್ಸ್ಪಿರೇಷನ್, ನನಗೂ ಇನ್ಸ್ಪಿರೇಷನ್ ಅವರು ದೀನ್ ದಯಾಳ್ ಉಪಾಧ್ಯಾಯ ಅವರು. ಅಂತ್ಯೋದಯದಲ್ಲಿ ತಾವು ಕೆಲಸ ಮಾಡಿದಿರಿ, ನಾನು ಕೆಲಸ ಮಾಡಿದ್ದೀನಿ ಅಂತ್ಯೋದಯ ಯೋಜನೆಯಲ್ಲಿ. ಒಂದು ಕೂಡ ಅಂತ್ಯೋದಯ ದೀನ್ ದಯಾಳ್ ಉಪಾಧ್ಯಾಯರ ಹೆಸರು ಎಲ್ಲೂ ತರಲ್ಲ ಇವರು. ಅದರದೇ ಬಡ್ಡಿ ತಿಂತಾರೆ ಇವರು. ನೀವು ರಕ್ಷಣೆ ಕೊಡಬೇಕು ಅಂತ ಹೇಳಿದ್ರಲ್ಲ, ಅವರು ದೀನ್ ದಯಾಳ್ ಜಿ ಅವರ ಹೆಸರಿನಲ್ಲಿ ಬಡ್ಡಿ ಕಡಿತ ಆದದ್ದನ್ನ ಇವರು ತಿಂತಾ ಇದ್ದಾರೆ. ಜನಗಳಿಗೆ ಕೊಟ್ಟಿದೆ ಆಕ್ಚುಲಿ ಅದು. ಎಲ್ಲೂ ಕೂಡ ಸಿಟಿ ರವಿ ಅವರು, ನಿಮ್ ಬಗ್ಗೆ ನಾನು ಹೆಮ್ಮೆ ಪಡ್ತಾ ಇದ್ದೆ. ದೀನ್ ದಯಾಳ್ ಜಿ ಅವರು ಒಂದೇ ಒಂದು ಹೆಸರನ್ನ ತಾವು ಹೇಳಿಬಿಟ್ಟಿದ್ರೆ, ಒಂದು ಹೆಸರು ಪಂಡಿತ್ ದೀನ್ ದಯಾಳ್ ಜಿ ಅವರ ಹೆಸರನ್ನು ಹೇಳಿಬಿಟ್ಟಿದ್ರೆ, ಪಾಪ ಅವರು ಅನಾಥವಾಗಿ ಅವರ ಶವ ಸಿಕ್ಕಿತ್ತು. ಗೊತ್ತಾ ನಿಮಗೆ? ನಿಮಗೂ ಕೂಡ ಗೊತ್ತಿರ್ತದೆ, ನನಗಿಂತ ಜಾಸ್ತಿ ನಿಮ್ಗೆ ಗೊತ್ತಿದೆ, ನಮ್ಮ ಹಿರಿಯರು ನೀವು. ಆದ್ರೆ ಮಾಹಿತಿ ಕೊರತೆಯಿಂದ ಈ ರೀತಿ ಮಾತಾಡ್ತಿರಲ್ಲ, ಏನ್ ಮಾಡ್ಬೇಕು ನನ್ನ ಮಾತವ್ರು? ಲಕ್ಷಾಂತರ ಜನ ಕಾರ್ಯಕರ್ತರು ಏನ್ ಮಾಡಬೇಕು? ಕೆರೆ ಇನ್ನು ಬಹಳ ಇದೆ. ಅಯ್ಯೋ, ದಯವಿಟ್ಟು ಏನ್ ಬೇಕು ನೋಡಿ, ಎಲ್ಲಾ ದಾಖಲೆಗಳನ್ನು ಕೂಡ ಬೇಕಾದ್ರೆ ತಮ್ಮ ಮಾಹಿತಿ ಕೊರತೆ ಇದ್ರೆ ತರಿಸ್ಕೊಡ್ತೀವಿ. ನಮ್ಮ ಇದು ಫೇಸ್ಬುಕ್ ಅಲ್ಲಿ ಪಬ್ಲಿಕ್ ಡೊಮೇನ್ ಅಲ್ಲಿ ಹರಿದಾಡ್ತಾ ಇದೆ. ನೀವು ಹೇಳಿದ್ರಲ್ಲ ಕೇಸೇ ರಿಜಿಸ್ಟರ್ ಆಗಿಲ್ಲ, ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸುಗ್ರೀವಾಜ್ಞೆ ಆದ್ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸುಗ್ರೀವಾಜ್ಞೆ ಆದ ಮೇಲೆ ಅಲ್ಲ, ಸುಗ್ರೀವಾಜ್ಞೆ ಆಗೋಕ್ಕಿಂತ ಮುಂಚೆನೆ ಸಾವಿರಾರು ಜನ ಅವರಿಂದ ತೊಂದರೆ ತಗೊಂಡು ಆತ್ಮಹತ್ಯೆ ಆದಂತವ್ರು ಅನೇಕ ಜನ ಇದ್ದಾರೆ. ದಯವಿಟ್ಟು ಒಂದು ಸಾರಿ ಮಳವಳ್ಳಿಗೆ ಹೋಗಿ ಬನ್ನಿ. ಮಹಾಲಕ್ಷ್ಮಿ ಅವರು ಆತ್ಮಹತ್ಯೆ ಹೆಂಗೆ ಮಾಡ್ಕೊಂಡ್ರು, ಮತ್ತೆ ಕೇಸ್ ರಿಜಿಸ್ಟರ್ ಆಗಿದ್ದು, ನೀವು ಹೇಳಿದ್ರಲ್ಲ ಕೇಸೇ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿ. ಕೇಸ್ ರಿಜಿಸ್ಟರ್ ಆಗಿದ್ದು ಅದೇ ಸಂಘದವರ ಮೇಲೇನೆ ಆಗಿದ್ದು. ಸಿಟಿ ರವಿ ಅವರ ತಿಳ್ಕೊಳ್ಳಿ. ಮಹಾಲಕ್ಷ್ಮಿ ಅವ್ರದ್ದು ಮಳವಳ್ಳಿಗೆ ಹೋಗಿ ಬನ್ನಿ, ಕೆರಗೋಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬನ್ನಿ, ತಿಳ್ಕೊಳ್ಳಿ. ಅಲ್ಲಿ ನೀವು ಕೇಸೇ ರಿಜಿಸ್ಟರ್, ಅದೇ ನಿಮ್ಮ ಮಾಹಿತಿ ಕೊರತೆ. ಎಷ್ಟು ಕೆಟ್ಟದಾಗಿ ಬೈದ್ರು ತಿಳ್ಕೊಳ್ಳಿ ಅದನ್ನ. ಅದು ಬರೀ ಮಹಾಲಕ್ಷ್ಮಿ ಅವರದ್ದು ಒಂದೇ ಅಲ್ಲ, ಈ ರಾಜ್ಯದ ಅನೇಕ ಕಡೆ ಆತ್ಮಹತ್ಯೆಗಳು ಆಗಿದೆ ಅದೇ ಸಂಘದಿಂದ. 43 NCRಗಳಾಗಿದೆ. NCR ಅಂತ ಹೇಳಿದ್ರೆ ಅದೇನು ಅನಾಮತ್ತಲ್ಲ, ಪೊಲೀಸ್ ಠಾಣೆಯಲ್ಲೇ ಅವರ ಮೇಲೆ ದೂರ ಆಗಿದೆ. ನೀವು ಹೇಳಿದ್ರಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿನೇ ಸ್ವತಃ ವೀರೇಂದ್ರ ಜೈನ್ ದೊಡ್ಡವರು ಅಂತ ಏನ್ ನೀವು ಪೂಜೆ ಮಾಡ್ತಿರಲ್ಲ, ಅವರ ಮೇಲಿನ ಕೇಸ್ ರಿಜಿಸ್ಟರ್ ಆಗಿದೆ. ಶ್ರವಣ ಬೆಳಗೊಳದಲ್ಲಿ ಕೂಡ ಕೇಸ್ ರಿಜಿಸ್ಟರ್ ಆಗಿದೆ. NCR FIR ಕೂಡ ದಾಖಲಾಗಿದೆ. ನಂಜನಗೂಡು, ಮೈಸೂರು FIR ದಾಖಲಾಗಿದೆ. ತುಮಕೂರು, ದಾವಣಗೆರೆ, ಹಿರಿಯೂರು FIR ದಾಖಲಾಗಿದೆ. ನಾವು ಮಾಡಿಸಿಲ್ಲ, ಯಾರೋ ಟಾರ್ಗೆಟ್ ಮಾಡಿದವರು ಮಾಡ್ಸಕ್ ಆಗುದಿಲ್ಲ. ಯಾವುದೋ ಒಬ್ಬ ಇವ್ರ ಅಗೇನ್ಸ್ಟ್ ಯಾವನೋ ಒಬ್ಬನ ಇದ್ದ ಅಂತಂದು ಹೇಳಿದ್ರೆ ಅವನು ಹೇಳ್ದಂಗೆ ರಾಜ್ಯದ ಜನ ಕೇಳಲ್ಲ. 43 ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲಾಗಿದೆ. ಸಿಟಿ ರವಿ ಅವರೇ, ಅದರ ಮಾಹಿತಿಗಳನ್ನ ನಿಮಗೆ ಕೊಡ್ತೀವಿ. ಎಲ್ಲಾರ ಕಡೆನೂ ಕೂಡ ಮಾಹಿತಿ ಇದೆ. ಬಹುಶಃ ತಮಗೆ ಮಾಹಿತಿಯ ಕೊರತೆ ಇರಬಹುದು. ತುಂಬಾ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಮಧ್ಯವರ್ಜನ ಶಿಬಿರ. ಇವರು ದುಡ್ಡು ಕೊಡೋದೆ, ಸಾಲ ಕೊಡೋದೆ, ಕ್ವಾರ್ಟರ್ ಬಾಟ್ಲಿ ಇಟ್ಟು ಮಾರ್ತಾರಲ್ಲ ಕಿರಾಣಿ ಅಂಗಡಿಯಲ್ಲಿ, ಅವರಿಗೆ ಕೊಡೋದು ಇವರು ಸಾಲವನ್ನ. ಕರೆದು ಕೇಳಿಸಿ ಸರ್ ದಯವಿಟ್ಟು. ಇವ್ರದ್ದು ಯೋಜನಾಧಿಕಾರಿ ಅಂತ ಏನೇನು ಹೆಸರಿಟ್ಕೊಂಡಾರಲ್ಲ, ಅವ್ರ ಜೊತೆಗೆ ಮಾತಾಡಿ, ಹೇಳ್ತಾರೆ ನಿಮಗೆ. ಸೇವಾ ಪ್ರತಿನಿಧಿ ಕೇಳಿ, ಜನಸಾಮಾನ್ಯರಿಗೆ ಕೇಳಿ, ಹೇಳ್ತಾರೆ. ಇವರು ದುಡ್ಡು ಕೊಡೋದು ಯಾರಿಗೆ?
ಕ್ವಾರ್ಟರ್ ಬಾಟ್ಲಿ ಇಟ್ಟು ಮಾರ್ತಾರಲ್ಲ, ಅಲ್ಲಿ ಇಲ್ಲಿ ಮಾರ್ತಾರಲ್ಲ, ಅವರಿಗೆ ಸಾಲ ಕೊಡೋದು ಇವರು ಜಾಸ್ತಿ. ಎದರಲ್ಲಿ? ಸಿಡ್ಬಿ ಲೋನ್ ಯಾರಿಗೆ ಕೊಡ್ಬೇಕು ಹೇಳಿ? ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಇರ್ತಕ್ಕಂಥ ಲೋನ್ ಅದು ಇವ್ರು ಕೊಡಲ್ಲ. 17,000 ಕೋಟಿ ರೂಪಾಯಿ ಆ ಬ್ಯಾಂಕಿಂದ ತಗೊಂಡಿದ್ದಾರೆ. 17,000 ಕೋಟಿ ರೂಪಾಯಿಯನ್ನ ತಗೊಂಡು ಕ್ವಾರ್ಟರ್ ಬಾಟ್ಲಿ ಮಾರ್ತಾ ಇರುವಂತ ಕಿರಾಣಿ ಅಂಗಡಿಗಳಿಗೆ ದುಡ್ಡು ಕೊಟ್ಟು ಇಡೀ ಊರನ್ನ ಕುಡಿಯುವ ವ್ಯಸನಿ ಮಾಡಿ ಆಮೇಲೆ ಮಧ್ಯವರ್ಧನ ಶಿಬಿರ ಅಂತ ಮಾಡಿ ಆ ಶಿಬಿರಕ್ಕೂ ಕೂಡ ಸರ್ಕಾರದಿಂದಲೇ ಫಂಡ್ ಬಂದಿದೆ. ಅದರ ದಾಖಲೆಯನ್ನು ಕೂಡ ಕೊಡ್ತೀವಿ. ಸರ್ಕಾರದಿಂದ ತಗೊಳ್ತಾರ ದುಡ್ಡನ್ನು ಅವರು. ಕೆರೆ ಅಭಿವೃದ್ಧಿ ಮಾಡ್ತೇನೆ ಅಂತ ಹೇಳ್ತಾರಲ್ಲ, ಕೆರೆ ಅಭಿವೃದ್ಧಿ ಪ್ರಾಧಿಕಾರದಿಂದ ನಾವು ಮಾಹಿತಿಯನ್ನು ತಗೊಂಡಿದ್ದೀವಿ. 6,71,00,000 ರೂಪಾಯಿನ ಆ ಕೆರೆಯ ನೀರು ಬಳಕೆದಾರರ ಸಂಘಕ್ಕೆ ಹೋಗುವಂತ ದುಡ್ಡನ್ನ ಇವರು ಎತ್ತಿ ಕೆಲಸ ಮಾಡೋದು ಪುಕ್ಸಟ್ಟೆ, ಜನರ ಕಡೆಯಿಂದ ಪುಕ್ಸಟ್ಟೆ ಮಾಡಿಸ್ಕೊಂಡಿದ್ದಾರೆ. ಇವ್ರು ಎತ್ತಿದ್ದಾರೆ, ಹೆಸರು ಮಾತ್ರ ಇವ್ರದ್ದು. ಇದು ಗೊತ್ತಿರಲಿ ಸಿಟಿ ರವಿ ಅವರೇ, ಸನ್ಮಾನ್ಯ ಸಿಟಿ ರವಿ ಅವರೇ, ನಿಮಗೆ ಮಾಹಿತಿಯ ಕೊರತೆ ಇದೆ. ಪ್ರತಿಯೊಂದು ನಾವು ಹೇಳ್ತಾ ಇರೋದು ಬಾಯ ಮಾತಿಂದ ಅಲ್ಲ, ಮಾಹಿತಿ ಹಕ್ಕು ಕಾಯ್ದೆಯಿಂದ ತೆಗೆದುಕೊಂಡಂತಹ ದಾಖಲೆಗಳನ್ನೇ. ಇನ್ನೂ ಸುಮಾರು ಇದೆ. ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ತಗೊಂಡಂತಹ ದುಡ್ಡು ಪೂಜ್ಯರು ಮಾಡಿಸ್ಬಿಟ್ರು. ಒಂದೇ ಒಂದು ಸ್ಟೈಫಂಡ್ ರೂಪಾಯಿ 10,000 ರೂಪಾಯಿ ಸ್ಟೈಫಂಡ್ ಬರ್ತದೆ ಒಬ್ಬ ಫಲಾನುಭವಿಗಳಿಗೆ. ನಿರುದ್ಯೋಗಿ ಯುವಕನಿಗೆ ಒಂದೇ ₹1 ಕೊಟ್ಟಿಲ್ಲ ಇವರು. ಎಷ್ಟು ಹೇಳಬೇಕು ಸಿಟಿ ರವಿ ಅವರೇ, ಎಷ್ಟು ಹೇಳ್ಬೇಕು ಹೇಳಿ? ಅಂತವರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳ್ತೀರಿ. ನಿಜವಾಗ್ಲೂ ಕೂಡ ರಕ್ಷಣೆ ನೊಂದವರಿಗೆ ಸಿಗಬೇಕು. ಸೌಜನ್ಯ ಕುಟುಂಬಕ್ಕೆ ರಕ್ಷಣೆ ಸಿಗಬೇಕಾಗಿದೆ. ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರಲ್ಲ, ಆ ಕುಟುಂಬಗಳಿಗೆ ರಕ್ಷಣೆ ಸಿಗಬೇಕು. ನೊಂದಂತವರಿಗೆ ರಕ್ಷಣೆ ಕೊಡಿ ಅಂತ ನೀವು ವಿಧಾನ ಪರಿಷತ್ನಲ್ಲಿ ಕೇಳೋ ಬದಲು ಕೊಂದಂತವರಿಗೆ ರಕ್ಷಣೆ ಕೊಡಿ ಅಂತ ಕೇಳ್ತಾ ಇದ್ದೀರಲ್ಲ ಸಿಟಿ ರವಿ ಅವರೇ, ಏನಂತ ಹೇಳೋಣ ನಾವು? ನಿಮ್ಮ ಬಗ್ಗೆ ನಾವು ಅಭಿಮಾನ ಇದ್ದಂಥವ್ರು. ನೀವು ರಾಜ್ಯಾಧ್ಯಕ್ಷರ ಆದ ನಂತರ ನಾನು ರಾಜ್ಯಾಧ್ಯಕ್ಷ ಆದವನು. ನಿಮ್ಮನ್ನ ನಾವು ಪಾಲಿಸಿದವರು. ನಾವು ನಿಮ್ಮ ಸಂಘಟನೆ ಚಾತುರ್ಯವನ್ನು ನಾವು ಪಾಲಿಸಿದವರು. ಗೌರವ ಇವತ್ತಿಗೂ ಕೂಡ ಇದೆ, ಆದ್ರೆ ಬೇಸರ ಇದೆ. ನಿಮ್ಮ ಕಣ್ಣು ನಾನು ನೋಡ್ತಾ ಇದ್ದೆ. ನಿಮ್ಮ ಸ್ಟೇಟ್ಮೆಂಟ್ ಮಾಡ್ಬೇಕಾದ್ರೆ ನಿಮ್ಮ ಕಣ್ಣನ್ನ ಮುಂಚೆ ಇದ್ದಂತಹ ಹೋರಾಟಗಾರನ ಕಣ್ಣು ನಿಮ್ದಿಲ್ಲ, ಖಂಡಿತ ಇಲ್ಲ. ಮುಂಚೆ ನಿಮ್ಮ ಕಣ್ಣಲ್ಲಿ ಒಂದು ಹೋರಾಟ ನೋಡ್ತಾ ಇದ್ವಿ ನಾವು. ಜನರ ಪರವಾಗಿ, ನಿಜವಾದ ಹಿಂದೂ ಕಾರ್ಯಕರ್ತರ ಪರವಾಗಿ ಒಂದು ಹೋರಾಟವನ್ನ ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದ್ವಿ. ನಿನ್ನೆ ನೀವು ಮಾತಾಡ್ಬೇಕಾದ್ರೆ ನಿಮ್ಮ 2 ಕಣ್ಣಲ್ಲಿ ಏನು ಹೋರಾಟದ ಭಾವನೆ, ಆ ಕಳಕಳಿ, ಪ್ರಾಮಾಣಿಕತೆ ಇರಲಿಲ್ಲ. ಏನೋ ಒಂದು ಅಳುಕು, ಭಯ, ಯಾರಿಗೋ ಒಬ್ರು ಖುಷಿ ಮಾಡಿಸ್ಬೇಕು ಅನ್ನೋ ಒಂದು ಏನದು ಅಸಹ್ಯ ಭಾವನೆ ನಿಮ್ಮ ಕಣ್ಣಲ್ಲಿ ಕಾಣ್ತಾ ಇತ್ತು ಸಿಟಿ ರವಿ. ಸಾರಿ ಟು ಸೇ ದಿಸ್. ನೀವು ಒಬ್ಬ ಒಕ್ಕಲಿಗ ನಾಯಕರು ಅಂತ ಹೇಳಿ ನಿಮ್ಗೆ ಅವಕಾಶ ಬಂದಾಗ ಕೇಳ್ಕೊತೀರಿ. ನೀವು ಅಪೋಸಿಷನ್ ಲೀಡರ್ ನಾನಾಗಬೇಕಾಗಿತ್ತು ಅಂತ ಹೇಳಿ ನೀವು ಕೇಳ್ಕೊತೀರಿ ವಿಧಾನ ಪರಿಷತ್ತು. ಯಾಕಂತ ಹೇಳಿದ್ರೆ ನಾನು ಒಕ್ಕಲಿಗ ಲೀಡರ್ ನನಗಾಗಬೇಕು ಅಂತ ಹೇಳಿ. ಅದೇ ಒಕ್ಕಲಿಗ ಸಮುದಾಯದ ಸೌಜನ್ಯ 12-13 ವರ್ಷದಿಂದ ಅವರು ತಾಯಿ ಅಳ್ತಾ ಇದ್ದಾರೆ ಸಿಟಿ ರವಿ ಅವರೇ. ಒಕ್ಕಲಿಗ ಕುಟುಂಬದವರು ಒಂದೇ ಒಂದು ಮಾತಾಡ್ಲಿಲ್ಲಲ್ಲ ನೀವು. ನಿನ್ನೆ ನೀವು ವಿಧಾನ ಪರಿಷತ್ನಲ್ಲಿ ಸೌಜನ್ಯ ಪರವಾಗಿ ಮಾತಾಡಿದ್ರೆ ನಿಜವಾದ ಲೀಡರ್ ಅಂತ ನಾವು ಹೇಳ್ತಾ ಇದ್ವಿ, ರಿಯಲ್ ಲೀಡರ್ ಅಂತ ಹೇಳ್ತಾ ಇದ್ವಿ. ಅದನ್ನ ಬಿಟ್ಟು ನಂದಂತ ಪರವಾಗಿ ಮಾತಾಡಿದ್ಬಿಟ್ಟು ಕೊಂದವರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳ್ತಾ ಇದ್ರಿ ಸಿಟಿ ರವಿ ಅವರೇ. ಒಕ್ಕಲಿಗ ನಾಯಕರು ಅಂತ ಹೇಳಿ ನಿಮ್ಗೆ ಅವಕಾಶ ಯಾವಾಗ ಬೇಕು ಒಕ್ಕಲಿಗ ಕಾರ್ಡ್ ತಗೊಂಡು ಬಂದ್ಬಿಡ್ತೀರಿ. ಸೌಜನ್ಯ ಯಾರು ಸೌಜನ್ಯ ಗೌಡ, ಒಕ್ಕಲಿಗರು, ಕೆಂಪೇಗೌಡರ ಮಗಳು. ಆದ್ರೆ ನೀವು ಯಾವ ಒಕ್ಕಲಿಗ ಲೀಡರು ಅಂತ ನೀವು ಟ್ರಂಪ್ ಕಾರ್ಡ್ ಯೂಸ್ ಮಾಡೋರು, ಚುನಾವಣೆಯಲ್ಲಿ ಟ್ರಂಪ್ ಕಾರ್ಡ್ ಯೂಸ್ ಮಾಡೋರು, ಇದುವರೆಗೂ ಕೂಡ ಒಬ್ಬೇ ಒಬ್ರು ಕೂಡ ಅವ್ರ ಮನೆಗೆ ಬಂದು ಸಾಂತ್ವನ ಹೇಳಲಿಲ್ಲ. ಇಡೀ ರಾಜ್ಯದ ಜನ ಇವತ್ತು ಭುಗಿಲೆದ್ದಿದ್ದಾರೆ ಆ ಒಂದು ಹುಡುಗಿಯ ನ್ಯಾಯಕ್ಕೋಸ್ಕರ. ಜಾತಿ, ಧರ್ಮ, ಪಂಥ ಬಿಟ್ಟು ಆ ಸೌಜನ್ಯ ನಮ್ಮ ಮನೆ ಮಗಳು ಅಂತ ಹೇಳಿ ಬಿಟ್ಟು ಎದ್ದು ನಿಂತಿದ್ದಾರೆ. ಅಂತ ಸಂದರ್ಭದಲ್ಲಿ ಅವನಿಗೆ, ಆ ಕೊಂದಂತ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳ್ತಾ ಇದ್ರಿ ಸಿಟಿ ರವಿ ಅವರೇ. ಬಿಡಿ, ದೇವ್ರು ನೋಡ್ಕೋತಾನೆ. ನಾನು ಶೀರ್ಷಿಕೆಯಲ್ಲಿ ಹಾಕಿದ್ದೆ, ದತ್ತಪೀಠಕ್ಕೂ ಇದಕ್ಕೆ ಏನು ಸಂಬಂಧ ಅಂತ ಕೇಳಬಹುದು ನೀವು. ದತ್ತಪೀಠ ಹೋರಾಟ ಮರೆತು ಬಿಟ್ರೆ, ಅದನ್ನ ನಾನು ಮರೆತು ಬಿಟ್ಟಿದ್ದೆ. ಅದನ್ನ ಹೇಳಬೇಕಾಗಿತ್ತಲ್ಲ, ಸ್ಟಾರ್ಟಿಂಗ್ ನಲ್ಲೇ ಹೇಳಬೇಕಾಗಿತ್ತು. ಸಾರಿ. ದತ್ತಪೀಠ ಮರೆತಾರೆ ಸಿಟಿ ರವಿ ಅವರು ಅಂತ ಹೇಳಿ. ಯಾಕೆ ಇದನ್ನ ಹೇಳಬೇಕು ಅಂತ ಹೇಳಿದ್ರೆ, ಎಸ್ಪೆಷಲಿ ತಮಗೆ ಮತ್ತೆ ಜೀವರಾಜ್ ಅವರಿಗೆ, ಚಿಕ್ಕಮಗಳೂರು ಯಾವುದು ನಮ್ಮ ಶೃಂಗೇರಿ ಶಾಸಕರಾದಂಥ ಜೀವರಾಜ್ ಅವರು, ನಂತರ ಸುನೀಲ್ ಕುಮಾರ್ ಅವರು, ಕಾರ್ಕಳದ ಶಾಸಕರಾದಂಥ ಸುನೀಲ್ ಕುಮಾರ್ ಅವರು, ಎಷ್ಟು ಯಂಗ್ ಬ್ಲಡ್, ಎಷ್ಟು ಯಂಗ್ಸ್ಟರ್, ನಿಮ್ಮಲ್ಲಿ ಎಷ್ಟು ಬಿಸಿ ರಕ್ತದ ಒಂದು ಹೋರಾಟದ ಒಂದು ಏನಂತ ಹೇಳಿದ್ರೆ ಒಂದು ಕಾಳಜಿ, ತವಕ ಇತ್ತು ನಿಮ್ಮ ಹತ್ರ.
ದತ್ತಪೀಠದ ಹೋರಾಟದಿಂದ 3 ಜನ ತಾವು ಶಾಸಕರಾದಂತವರು. ಒಬ್ಬರು ಸಿ.ಟಿ. ರವಿಯವರು, ಇನ್ನೊಬ್ಬರು ಜೀವರಾಜ್ ಅವರು ಶೃಂಗೇರಿಯಿಂದ. ಜೀವರಾಜ್ ಅವರ ಕ್ಯಾಂಪೇನಿಗೆ ಅವರು ಗೆದ್ದಂತ ಸಂದರ್ಭದಲ್ಲಿ 3 ಸಾರಿ ಸೋತಿದ್ರು. ಅವರು ಡಿ.ಬಿ. ಚಂದ್ರೇಗೌಡರ ವಿರುದ್ಧ 3 ಸಾರಿ ಸೋತಿದ್ರು. 4th ಟೈಮ್ ನಿಂತಾಗ ನಾನು ಪೂರ್ತಿ ಕ್ಯಾಂಪೇನ್ ಮಾಡಿದ್ದೆ, ನಾನು ಜೀವರಾಜ್ ಅವರ ಪರವಾಗಿ. ಬೇರೆ ಬೇರೆ ಸಂದರ್ಭದಲ್ಲಿ ಚಿಕ್ಕಮಗಳೂರು ನಾನು ಯುವ ಮೋರ್ಚಾ ಅಧ್ಯಕ್ಷ ಆದಾಗ, ಅದಕ್ಕಿಂತ ಮುಂಚಿನ 2004 ಚುನಾವಣೆಯಲ್ಲಿ ಅದೇ ಸಂದರ್ಭದಲ್ಲಿ ಸುನೀಲ್ ಕುಮಾರ್ ಅವರು ಕೂಡ ಬಜರಂಗ ದಳದಿಂದ ಅಂದ್ರೆ ಒಳ್ಳೆ ಒಂದು ಇದರಲ್ಲಿದ್ರು. ಅವಾಗ ಅವರು ಕಾರ್ಕಳದಿಂದ ಶಾಸಕರಾದ್ರು. ಅವಾಗೂ ಕೂಡ ನಾವು ಕ್ಯಾಂಪೇನ್ ಮಾಡಿದ್ವಿ. ನಾವು ಮತ್ತೆ ಪ್ರಮೋದ್ ಮುತಾಲಿಕರು ಬಂದಿದ್ವಿ ಅವಾಗ. ಈಗ ಬೇರೆ ಬೇರೆ ರೂಪ ಪಡೆದಿದೆ, ವೈಷಮ್ಯ ಅವೆಲ್ಲ ಅಧಿಕಾರ ಬಂದ ನಂತರ ನಡೆದಿದೆ. ದಟ್ ಇಸ್ ನಾಟ್ ದ ಮ್ಯಾಟರ್, ಅದನ್ನ ನಾನು ಹೇಳ್ತಾ ಇಲ್ಲ ಇಲ್ಲಿ. ಆದರೆ ದತ್ತಪೀಠದ ಬಗ್ಗೆ ಯಾಕೆ ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿನ್ನೆ ಸಿ.ಟಿ. ರವಿ ಅವರೇ ತಾವು ಹೇಳಿದ್ರಲ್ಲ, ಇವರಿಗೆ ರಕ್ಷಣೆಯನ್ನ ಕೊಡಬೇಕು ಅಂತ ಹೇಳಿ. ಇವರು ಯಾರಿಗೆ ರಕ್ಷಣೆಯನ್ನ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ? ಮೌಂಟ್ ಗಿರ್ನಾರ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿ. ಗುಜರಾತ್ನ ಮೌಂಟ್ ಗಿರ್ನಾರ್, ಆ ಗಿರ್ನಾರ್ ಏನಿದೆ, ಯಾವ ರೀತಿ ಕರ್ನಾಟಕದಲ್ಲಿ ಚಂದ್ರದ್ರೋಣ ಪರ್ವತ, ದತ್ತಪೀಠ, ಹಿಂದೆ ಬಾಬಾ ಬುಡನ್ಗಿರಿ ಅಂತ ಇದ್ರು, ನಾವು ಅದನ್ನ ದತ್ತಪೀಠ ಅಂತ ಕರಿತಾ ಇದ್ದೀವಿ. ಅದೇ ರೀತಿ ಗಿರ್ನಾರ್ ಬೆಟ್ಟ, ದ ಫೇಮಸ್ ಗಿರ್ನಾರ್ ಮೌಂಟೇನ್, ಅಲ್ಲಿ ದತ್ತ ಗುರುಗಳು, ದತ್ತಾತ್ರೇಯ ಗುರುಗಳು ತಪಸ್ವಿ ಮಾಡಿದಂತಹ, ಅನೇಕ ಸಾಧುಗಳಿಗೆ ದೀಕ್ಷೆಯನ್ನು ಕೊಟ್ಟಂತಹ ಪವಿತ್ರ ಕ್ಷೇತ್ರ ಮೌಂಟ್ ಗಿರ್ನಾರ್. ಆ ತಪ್ಪಲು ಏನಿದೆಯಲ್ಲ, ಈಗ ಅದು ಕಾಂಟ್ರವರ್ಸಿ ಆಗಿದೆ. ಅಕ್ಟೋಬರ್ 1ನೇ ತಾರೀಕು 2023 ಟೈಮ್ಸ್ ಆಫ್ ಇಂಡಿಯಾದಲ್ಲಿದೆ. ದೊಡ್ಡ ಕಾಂಟ್ರವರ್ಸಿ ಆಗಿದೆ. ಯಾರು ಮಾಡಿದ್ದಾರೆ? ಹಿಂದೂಗಳು ಮಾಡಿಲ್ಲ. 7 ಜನ ಜೈನ್ ಅಂತ ಇರುವವರ ಮೇಲೆ ಪ್ರಕರಣ ದಾಖಲಾಗಿದೆ. ಯಾಕಂತ ಹೇಳಿದ್ರೆ, ಮಧ್ಯಪ್ರದೇಶ್, ರಾಜಸ್ಥಾನ್, ಗುಜರಾತ್ನಿಂದ ಸುಮಾರು 200 ಜನ ಬಂದು ಅಲ್ಲಿ ಜೈನ ಧರ್ಮೀಯರದ್ದು ಅಂತ ಅವ್ರು ಹೇಳ್ಕೊತಾರೆ, ಹಿಂದೂ ಧರ್ಮದ್ದು ಇದು. ಯಾಕಂದ್ರೆ ಈ ಪುಸ್ತಕದಲ್ಲಿ ಇದೆ, ಇದನ್ನ ನಿಮ್ಗೆ ಕಾಣಿಸ್ಲಿ ಅಂತಾನೆ ಇಟ್ಟಿದ್ದೇನೆ. ತ್ರಿಪುರಾ ರಹಸ್ಯ, ದತ್ತಾತ್ರೇಯ ಗುರುಗಳ ತ್ರಿಪುರಾ ರಹಸ್ಯ. ಇದನ್ನ ನಾನು ಓದು ಅಂತ ನಾನು ಹೇಳ್ತಾ ಇಲ್ಲ ಯಾರಿಗೂ, ಯಾಕಂದ್ರೆ ಇದು ಗುರುಗಳ ಸಾನ್ನಿಧ್ಯದಲ್ಲಿ ಮಾತ್ರ ಇದನ್ನೇನೋ ಓದಾಕ್ ಹೇಳ್ಬೇಕಂತೆ. ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಇಲ್ಲಿ. ದತ್ತಾತ್ರೇಯ ಗುರುಗಳದ್ದು ಮತ್ತೆ ಪರಶುರಾಮರು ದತ್ತಾತ್ರೇಯ ಗುರುಗಳಿಂದ ದಿವ್ಯ ಸಾನ್ನಿಧ್ಯವನ್ನ ಪಡೆದಂತಹ, ಜ್ಞಾನೋದಯ ಆದಂತಹ, ಅದ್ಭುತವಾದಂತಹ, ಇದನ್ನೊಂದು ಓದ್ಬಿಟ್ರೆ ನಮ್ಮ ಎಲ್ಲಾ ಸಂಶಯಗಳು ಹೋಗ್ಬಿಡ್ತವೆ. ಇದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ದತ್ತಾತ್ರೇಯ ಗುರುಗಳು ಯಾವ ರೀತಿ ಬೋಧನೆಯನ್ನ ಮಾಡ್ತಾರೆ, ದೇವಿ ಮಹಾತ್ಮೆಯನ್ನ ಹೇಳ್ತಾರೆ ಅನ್ನೋದ್ರ ಬಗ್ಗೆ ತ್ರಿಪುರಾ ರಹಸ್ಯದಲ್ಲಿ ಇದೆ. ಮೌಂಟ್ ಗಿರ್ನಾರ್ ಬಗ್ಗೆನೂ ಕೂಡ, ಅಂದ್ರೆ ಹಳೆಯ ಕಾಲದ ಆ ಬೆಟ್ಟದ ಪ್ರಸ್ತಾಪನೂ ಕೂಡ ಮೌಂಟ್ ಗಿರ್ನಾರ್ದಲ್ಲಿದೆ. ದತ್ತಾತ್ರೇಯ ಗುರುಗಳು ಇದ್ದಂತಹ, ತಪಸ್ಸು ಮಾಡಿದಂತಹ ಜಾಗೆಯನ್ನ ದತ್ತಾತ್ರೇಯ ಗುರುಗಳ ಅವರ ಪಾದುಕೆಗಳನ್ನ ಒದ್ದು ಪುಡಿ ಪುಡಿ ಮಾಡಿದ್ದಾರೆ. 200-300 ಜನ ಬಂದು ದಾಳಿ ಮಾಡಿ, ಅದರಲ್ಲಿ 7 ಜನ ಜೈನ್ ಅಂತ ಹೆಸರಿರೋರಿಗೆ, ನಾನು ಹೆಸರಿರೋರಿಗೆ ಅಂತ ಹೇಳ್ತೀನಿ, ಜೈನರು ಧರ್ಮ ಅಂತ ಅಂದ್ಬಿಟ್ರೆ ನನಗೆ ಆಂಟಿ ಜೈನ್ ಅಂತ ಆಲ್ರೆಡಿ ನನ್ನ ಮೇಲೆ ಕೇಸ್ ಮಾಡಿದ್ದಾರೆ, ಜೈನ್ ಧರ್ಮದ ವಿರೋಧಿ ಅಂತ ಹೇಳಿ. ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಸಿ.ಟಿ. ರವಿ ಅವರೇ ಅಂತ ಹೇಳಿ, ದೊಡ್ಡ ಕಂದಕ ಸೃಷ್ಟಿಯಾಯಿತು. ಅವರಿಗೆ ಒಂದು ಅವಕಾಶವನ್ನು ಕೂಡ ಕೊಟ್ಟರು ಈ ಮುಂಚೆ. ನೋಡಿ, ನಾವು ಹಿಂದೂಗಳು ಮತ್ತು ಜೈನರು ಸಹೋದರತೆ ಇದೆ, ಜಗಳ ಆಗೋದು ಬೇಡ, ಹಿಂದೂ ವರ್ಸಸ್ ಜೈನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಸಂಘದ ಹಿರಿಯರು ಹೇಳಿದ್ರು. ಗುಜರಾತಿನ ಸಂಘದ ಹಿರಿಯರು, ಸಂಘ ಅಂತ ಹೇಳಿದ್ರೆ RSS, ನೀವು ಸಿ.ಟಿ. ರವಿ ಅವರೇ ಯಾವ ಸಂಘದ ವಿದ್ಯಾರ್ಥಿಗಳಾಗಿ ಕೆಲಸ ಮಾಡಿದ್ದೀವಿ, ವಿದ್ಯಾರ್ಥಿಗಳಾಗಿ ಶಿಕ್ಷಣವನ್ನ ಪಡೆದಿದ್ದೀವಿ, ಅದೇ ಸಂಘದ ಹಿರಿಯರು ಅವರಿಗೆ ಹೇಳಿದ್ರು, ನೋಡಿ ಹಿಂದೂ ವರ್ಸಸ್ ಜೈನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೇಳದೇನೆ ಇಡೀ ಮಂದಿರವನ್ನ ಧ್ವಂಸ ಮಾಡಿ ಹೋಗಿದ್ದಾರೆ. ಅವರ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಅಲ್ಲಿ ಮೌಂಟ್ ಗಿರ್ನಾರ್ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸೆಕ್ಷನ್ 295A 298 ಧಾರ್ಮಿಕ ಭಾವನೆಯನ್ನ ಧಕ್ಕೆ ಮಾಡುವುದು ಮತ್ತು ಧಾರ್ಮಿಕ ಕೇಂದ್ರಗಳನ್ನ ಧ್ವಂಸ ಮಾಡುವಂತಹ ಪ್ರಕರಣ ಆ 7 ಜನರ ಮೇಲೆ ಮತ್ತು ಎಲ್ಲಾ 300 ಜನರನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ರು. ಇಲ್ಲಿ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಸಿ.ಟಿ. ರವಿ ಅವರ ಅಂದ್ರೆ, ನೀವು ರಕ್ಷಣೆ ಕೊಡಬೇಕು ಅಂತ ಹೇಳ್ತಿದ್ದಾರಲ್ಲ, ಅದೇ ಮಿಸ್ಟರ್ ವೀರೇಂದ್ರ ಜೈನ್ ಅಲ್ಲಿ ಹೋಗಿ, ಗುಜರಾತಿಗೆ ಹೋಗಿ, ತಮ್ಮ ಎಲ್ಲಾ ಇನ್ಫ್ಲೂಯೆನ್ಸ್ ಅನ್ನ ಬಳಸಿ ಅವರಿಗೆ ರಕ್ಷಣೆಯನ್ನ ಕೊಟ್ಟಿದ್ದಾರೆ. ಯಾರು ದತ್ತಾತ್ರೇಯ ಗುರುಗಳ ಪಾದುಕೆಯನ್ನ ಧ್ವಂಸವನ್ನ ಮಾಡಿದಾರಲ್ಲ, ಅವರಿಗೆ ರಕ್ಷಣೆ ಕೊಟ್ಟು ಬಂದಿದ್ದಾರೆ. ಇದೇ ನಿಮ್ಮ ವೀರೇಂದ್ರ ಜೈನ್. ಪತ್ರಿಕೆಯಲ್ಲಿ ವರದಿಯಾಗಿದೆ, ಕನ್ನಡದ ಯೂಟ್ಯೂಬ್ಗಳಲ್ಲಿ ಕೂಡ ಸಂಪೂರ್ಣ ಮಾಹಿತಿ ಇದರ ಬಗ್ಗೆ ನೋಡ್ಕೊಳ್ಳಿ.
ಕರ್ನಾಟಕದಲ್ಲಿ ದತ್ತಪೀಠದ ಬಗ್ಗೆ ಪಾದಯಾತ್ರೆ ಮಾಡಿದವರು ನೀವು ಸಿ ಟಿ ರವಿ ಅವರೇ. ಗುಜರಾತಿನ ಗಿರ್ನಾರ್ ದತ್ತಪೀಠದಲ್ಲಿ ದತ್ತಪೀಠವನ್ನು ಧ್ವಂಸ ಮಾಡಿದಂತಹ ವ್ಯಕ್ತಿಗಳಿಗೆ ರಕ್ಷಣೆ ಕೊಟ್ಟಂತಹ ಈ ವೀರೇಂದ್ರ ಜೈನ್ಗೆ ರಕ್ಷಣೆ ಕೊಡಬೇಕು ಅಂತ ವಿಧಾನ ಪರಿಷತ್ನಲ್ಲೇ ನಿನ್ನೆ ಹೇಳಿಬಿಟ್ರಿ ನೀವು. ಎಲ್ಲಿ ಹೋಯ್ತು ನಿಮ್ದು ಹಿಂದುತ್ವದ ಹೋರಾಟ, ದತ್ತಪೀಠದ ಹೋರಾಟ? ನೀವು ಯಾರಿಗೆ ಬೇಕಾದರೂ ನೀವು ಚಳ್ಳೆ ಹಣ್ಣು ತಿನ್ನಿಸಬಹುದು. ಯಾವುದೇ ನಾನು ನಿಮ್ಗೆ ಹೇಳ್ತಾ ಇಲ್ಲ, ಸಾರಿ ಸಿ ಟಿ ರವಿ ಅವರಿಗೆ. ಯಾರಾಗಲೂ ಕೂಡ ರಾಜಕೀಯವಾಗಿ ಏನ್ ಬೇಕಾದರೂ ಭಾಷಣ ಮಾಡಬಹುದು, ರಾಜಕೀಯ ಮಾಡಬಹುದು. ದತ್ತಾತ್ರೇಯ ಗುರುಗಳಿಗೆ, ನಂಬಿದಂತಹ ಗುರುಗಳಿಗೆ ಮೋಸ ಮಾಡಿದರೆ ಬರೀ ಬೀಳ್ತದೆ ಏಟು. ಹಿಂದೆ ಆಗಿದೆ ಹಂಗೆ. ರಾಜಕೀಯವಾಗಿ ನಮ್ಮ ಗುರುಗಳನ್ನು ಬಳಸ್ಕೋಬಾರ್ದು. ದತ್ತಾತ್ರೇಯನ ರಾಜಕೀಯ ಅವರು ಮಾಡಿದ್ರಲ್ಲ, ಅದನ್ನೂ ಒಂದು ಹೇಳ್ಬಿಡ್ತೀನಿ, ಒಂದು ರಹಸ್ಯ ನಿಮಗೆ ಸಿ ಟಿ ರವಿ ಅವರೇ. ಹೋಗಿ ಹಂತಲ್ಲಿ ದತ್ತಾತ್ರೇಯ ಗುರುಗಳ ದೇವಸ್ಥಾನವನ್ನು ಧ್ವಂಸ ಮಾಡಿ ಬಂದ್ರಲ್ಲ, 7 ಜನ ಜೈನರ ಮೇಲೆ ಕೇಸ್ ಆಯ್ತಲ್ಲ, ಅದರ ತಪ್ಪು, ಅಯ್ಯೋ ನಾನೇನೋ ತಪ್ಪು ಮಾಡಿದೆ ಅಂತ ಹೇಳಿ ಗಾಣಗಾಪುರಕ್ಕೆ ಹೋಗಿ ತಪ್ಪು ಕಾಣಿಕೆಯನ್ನು ಕೊಟ್ಟು ಬಂದಿದ್ದಾರೆ ಇವರೇ, ಮಿಸ್ಟರ್ ವೀರೇಂದ್ರ ಜೈನ್. ಕೇಳ್ಕೊಳ್ಳಿ. ಅಂತವ್ರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ವಿಧಾನ ಪರಿಷತ್ನಲ್ಲಿ, ಅದರ ಸಲುವಾಗಿ ವಿಧಾನ ಪರಿಷತ್ನ ಸದಸ್ಯರಾದ್ರ ಅಥವಾ ನಂದೊಂದವ್ರ ಪರವಾಗಿ ಮಾತಾಡೋದ್ರ ಸಲುವಾಗಿ ಆಗ್ಲಿ. ನಾವು ಇನ್ನೂ ಕೂಡ ನೋಡಿ, ಒಳ್ಳೆ ಕೆಲಸ ಮಾಡಿದರೆ ನಿಮ್ಮ ಏಳಿಗೆಯನ್ನ ಬಯಸ್ತವ್ರೆ. ನೀವು ಬ್ಯಾಂಡೇಜ್ ಕಟ್ಟಾಗ ಅಯ್ಯೋ ಪಾಪ ಏನಾಯ್ತು ಅಂತ ಮರಗದಂತವ್ರು. ನಾವು ಬ್ಯಾಂಡೇಜ್ ಕಟ್ಕೊಂಡು ಹೋರಾಟ ಮಾಡ್ತಾ ಇದ್ರಲ್ಲ, ಅವಾಗ ಅಯ್ಯೋ ಏನೋ ಆಯ್ತು ಬಿಡಿ, ರಾಜಕೀಯದ ಏನಾದ್ರೂ ಇರಲಿ, ಆದರೆ ಏನೋ ರಕ್ತ ಬಂತು, ಏನೋ ಆಯ್ತು ಜೀವಕ್ಕಂತ ಅನೇಕ ಜನ ಪಾಪ ಏನೋ ಅನ್ಕೊಂಡಿದ್ರು. ಅಂಥವ್ರಿಗೆಲ್ಲ ಮೋಸ ಮಾಡಿಬಿಟ್ರಲ್ಲ ಸಿ ಟಿ ರವಿ ಅವರೇ. ಆ ಜನಗಳೇ ನೊಂದ್ಕೊಂಡಿದ್ದಾರೆ ಸಿ ಟಿ ರವಿ ಅವರೇ, ಅರ್ಥ ಮಾಡ್ಕೋಬೇಕು. ಯಾರನ್ನೋ ಖುಷಿ ಪಡಿಸಕ್ಕೆ ಇಂಥ ಥರ್ಡ್ ಕ್ಲಾಸ್ ಕೊಂದಂತವನು 108 ಹಗರಣಗಳಿದೆ. 108 ಹಗರಣ ಇರುವಂತ ಮನುಷ್ಯನಿಗೆ ಖುಷಿ ಪಡಿಸೋದಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳಿದ್ರೆ ನಿಮ್ಮಿಂದ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಆದರೆ ಒಂದು ಗೊತ್ತಿರಲಿ, ದುರ್ಗೆಯಾಗಿ ಎದ್ದು ನಿಂತಿದ್ದಾಳೆ ಸೌಜನ್ಯ. ಯಾವುದೇ ನಾಟಕ, ಡ್ರಾಮಾ, ಇನ್ನು ಯಾರೋ ಏನೋ ಹೇಳಿಕೆ ಕೊಡೋದು, ಇನ್ನು ಯಾರ್ಯಾರಿಗೂ ದುಡ್ಡು ಕೊಟ್ಟು ಏನೇನೋ ಮಾತಾಡ್ತಾ ಇದಾರಲ್ಲ, ಯಾವೂ ನಡೆಯಲ್ಲ, ಯಾವೂ ಕೂಡ ನಡೆಯೋದಿಲ್ಲ. ಇದನ್ನು ಗೊತ್ತಿರಲಿ. ಯಾಕಂತ ಹೇಳಿದ್ರೆ ಯುದ್ಧ ಶುರು ಆಗಿಬಿಟ್ಟಿದೆ. ಯುದ್ಧಾಯ ಕೃತ ನಿಶ್ಚಯ. ಮಂಜುನಾಥ ಸ್ವಾಮಿ ಎದ್ದು ನಿಂತುಬಿಟ್ಟಿದ್ದಾನೆ. ಗೆಲುವು ಕೂಡ ನಿಶ್ಚಿತ ಆಗಿದೆ. ಹಿಂದೆ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ನಂತೆ ಕೃಷ್ಣನಿಗೆ, ರಿಸಲ್ಟ್ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡಿದ್ನಂತೆ ಕೃಷ್ಣ. ಅಯ್ಯೋ ಏನಾಗುತ್ತೋ ಅಂತ ಹೇಳಿ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನಂತೆ, ಅದು ಕೂಡ ನಿರ್ಧಾರ ಆಗಿಬಿಟ್ಟಿದೆ, ರಿಸಲ್ಟ್ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ, ನೀವು ಸುಮ್ಮನೆ ಕೆಲಸ ಮಾಡಿ ಅಂತ ಹೇಳಿ. ಜನರು ಕೂಡ ಅರ್ಥ ಮಾಡ್ಕೋಬೇಕು. ಇಲ್ಲಿ ಸಿಟಿ ಅಂಡ್ ಯುಟಿ ಖಾದರ್ ಇಬ್ರು ಒಂದಾಗ್ಬಿಡ್ತಾರೆ. ಆದರೆ ಸಮೀರ್ ಅಂತ ಹೇಳ್ಕೊಂಡು ನಮಗೆ ಜಗಳ ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಜಗಳ ಆಡಬೇಕು ಹಿಂದೂ ಮುಸ್ಲಿಂ. ಆದರೆ ಇದೇ ಸಿ ಟಿ ರವಿ ಅವರು ಮತ್ತೆ ಯುಟಿ ಖಾದರ್ ಅವರು ನೋಡಿ, ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಯುಟಿ ಖಾದರ್ ಫಸ್ಟ್ ಲೈನಲ್ಲೇ ನಿಂತು ಬಿಡ್ತಾರೆ. ಪರಮ ಪೂಜ್ಯರಿಗೆ ನಾವು ಇಲ್ಲಿ ಕಲ್ತಿದ್ದು ಆಯ್ತು, ಯುವರ್ ಇನ್ಸ್ಟಿಟ್ಯೂಟ್ ವಿ ರೆಸ್ಪೆಕ್ಟ್. ಯುಟಿ ಖಾದರ್ ಅವ್ರ ಬಗ್ಗೆ ನಮಗೆ ಬಹಳ ರೆಸ್ಪೆಕ್ಟ್ ಇದೆ. ಆದರೆ ಸಾಮಾನ್ಯ ಕಾರ್ಯಕರ್ತರು ಜಗಳಾಡೋದು ಹೆಂಗೆ ಹೇಳಿ? ಹಿಂದೂ ಕಾರ್ಯಕರ್ತರು ಬೈಯೋದು ಬ್ಯಾರಿಗಳು, ಹಾಂಗೆ ಹಿಂಗೆ, ಸಾಬರು ಅಂತ ಬೈತಾರೆ. ಇವರು ಕೋಮುವಾದಿಗಳು, ಹಾಂಗೆ ಹಿಂಗೆ, ಸ್ಕ್ರಾಪ್ ಅಂತ ಅವ್ರು ಬೈತಾರೆ. ಇವ್ರ ಲೀಡರ್ ಸಿಟಿ, ಅವ್ರ ಲೀಡರ್ ಯುಟಿ, ಇಬ್ರು ಒಂದಾಗ್ಬಿಡ್ತಾರೆ ಇವ್ರನ್ನ ರಕ್ಷಣೆ ಮಾಡೋದಕ್ಕೆ. ವಿಐಪಿಗಳು ಒಂದಾಗ್ಬಿಡ್ತಾರೆ. ನಾವು ಜನಸಾಮಾನ್ಯರು, ನೀವು ಕಚ್ಚಾಡ್ತಾ ಕೂತ್ಕೋತೀವಿ. ಸಮೀರ್ ಸಾಬ್ರವನು ಇವ್ರು ನಾವು ಹಿಂದೂಗಳು ಅಂತೇಳಿ. ಇದನ್ನ ಅರ್ಥ ಆಗಬೇಕು. ಎಲ್ಲರಿಗೂ ಕೂಡ ಗೊತ್ತಿರಲಿ, ಇವರ ಅಂತ್ಯ ನಿಶ್ಚಿತ ಆಗಿದೆ. ಯಾರು ಏನೇ ಮಾಡಿದರೂ ಕೂಡ ಇದನ್ನ ತಪ್ಪಿಸೋಕ್ಕಾಗೋದಿಲ್ಲ. ಇಷ್ಟ ಹೇಳಿ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ಳಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.